ಬಿಜೆಪಿ ಹಾಗೂ ಜೆಡಿಎಸ್ನ ಪಾದಯಾತ್ರೆಯ 3ನೇ ದಿನ ಮುಕ್ತಾಯವಾಗಿದೆ. ಇವತ್ತಿನ ಪಾದಯಾತ್ರೆಯ ವಿಶೇಷ ಅಂದರೆ ಅದು ಚನ್ನಪಟ್ಟಣ. ಇನ್ನೇನು ಕೆಲವೇ ದಿನಗಳಲ್ಲಿ ಚನ್ನಪಟ್ಟಣ ಉಪಚುನಾವಣೆ ಘೋಷಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವಿನ ಕಾಳಗದ ತೀವ್ರತೆ ಏನಿದೆ, ಆ ತೀವ್ರತೆ ಇವತ್ತಿನ ಪಾದಯಾತ್ರೆಯಲ್ಲೂ ಕೂಡ ವ್ಯಕ್ತವಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯ ನಾಯಕ CP ಯೋಗೇಶ್ವರ್ ಅವರು ಇವತ್ತು ಚನ್ನಪಟ್ಟಣ ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು. ಪಾದಯಾತ್ರೆಯಲ್ಲಿ ಕಾಣಿಸ್ಕೊಂಡ್ರು ಕೂಡ ಅವರು ವೇದಿಕೆ ಕಾರ್ಯಕ್ರಮದಿಂದ ದೂರನೇ ಇದ್ರು. ಹೀಗಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಆರೋಪ ಪ್ರತ್ಯಾರೋಪಗಳು ಕೂಡ ಸಹಜವಾಗಿದೆ. ಹಾಗಾದರೆ 3ನೇ ದಿನದ ಪಾದಯಾತ್ರೆ ಹೈಲೈಟ್ಸ್ ಏನಿದೆ ನೋಡೋಣ ಬನ್ನಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ವಾಟ್ ಮಾರಲ್ ರೈಟ್ ಈ ಎಸ್ ಅವರು ಪೋಸ್ಕೋ ಕೇಸ್ನ ಸಿಗಕಂದ್ರೆ ಅವ್ರು ರಾಜಕೀಯದಲ್ಲಿ ಇರ್ಲಿಕ್ಕೆ ಲಾಯಕ. ಸಿದ್ದರಾಮಯ್ಯ ಒಂದು ರೀತಿ ಅಸಹಾಯಕರ ಔಟಿದ್ದಾರೆ. ಅವ್ರು ತಪ್ಪು ಮಾಡಿರೋದಕ್ಕೆ ಅವ್ರು ಇಷ್ಟೆಲ್ಲ ಬೆಂಬಲ ಕೇಳ್ತಾ ಇರೋದು. ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ಮ ಹಣೆಲೂ ಬರ್ದಿಲ್ಲ. ನೀವು ಏನೇ ಆರ್ಭಟ ನಡೆಸಿದ್ರು ಸಹ ನಿಮ್ಮ ಸರ್ಕಾರನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇವರಿದ್ದಾಗ ಮಾತ್ರ ಸರ್ಕಾರ ಇರಬೇಕು, ಬೇರೆ ಯಾವ್ದಾರ ಸರ್ಕಾರ ಬಂದ್ರೆ ಇರಬಾರ್ದು. ಕಣ್ಣು ಹಾಯಿಸಿದ ಕಡೆಗೆಲ್ಲವೂ ಜನಪ್ರವಾಹ, ಕೇಸರಿ ತೆನೆ ಬಾವುಟಗಳದ್ದೇ ಸುನಾಮಿ. ಒಟ್ಟಿಗೆ ಹೆಜ್ಜೆ ಹಾಕ್ತಾ ದೋಸ್ತಿ ನಾಯಕರಿಂದ ಒಗ್ಗಟ್ಟು ಪ್ರದರ್ಶನ. ರಸ್ತೆಯುದ್ದಕ್ಕೂ ಹೂಮಳೆ ಸುರಿಸ್ತಿದ್ದಾರೆ. ಸೇಬು ಹಣ್ಣು, ತುಳಸಿ ಹಾರ ಹಾಕಿ ಅದ್ಧೂರಿ ಸ್ವಾಗತ ಕೋರಲಾಗ್ತಿದೆ. ಡೊಳ್ಳು ತಮಟೆ ಸದ್ದು ಹಾದಿಯುದ್ದಕ್ಕೂ ಮೇಳೈಸ್ತಿದೆ. ಮುಡಾ ಹಗರಣ ಖಂಡಿಸಿ 3ನೇ ದಿನವೂ ಮೈಸೂರು ಚಲೋ. ಪಾದಯಾತ್ರೆಯಲ್ಲಿ ಬಿಜೆಪಿ, ಜೆಡಿಎಸ್ ನಾಯಕರ ಒಗ್ಗಟ್ಟಿನ ಜಪ. ಮುಡಾ ಹಗರಣ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ, ಜೆಡಿಎಸ್ ನಡೆಸ್ತಿರೋ ಮೈಸೂರು ಚಲೋ 3ನೇ ದಿನವೂ ಮುಂದುವರೆದಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೆಂಗಲ್ ಗ್ರಾಮದಿಂದ ದೋಸ್ತಿಗಳು ನಡಿಗೆ ಆರಂಭಿಸಿದ್ರು. ಕೆಂಗಲ್ ಹನುಮಂತಯ್ಯ ಸಮಾಧಿಗೆ ನಮನ ಸಲ್ಲಿಸಿ ಸರ್ಕಾರದ ವಿರುದ್ಧ ಮತ್ತೆ ರಣಕಹಳೆ ಮೊಳಗಿಸಿದ್ರು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಅಶೋಕ್, ಕೇಂದ್ರ ಸಚಿವ HDK, ಅಶ್ವಥ್ ನಾರಾಯಣ ಸೇರಿ ನಾಯಕರು ಒಟ್ಟೊಟ್ಟಿಗೆ ಹೆಜ್ಜೆ ಹಾಕಿದ್ರು. ಹೋರಾಟಕ್ಕೆ BSY ಸಾಥ್ ನೀಡಿದ್ರು. ಪಾದಯಾತ್ರೆ ಚನ್ನಪಟ್ಟಣ ತಲುಪ್ತಾ ಇದ್ದಂತೆ ಕ್ರೇನ್ ಮೂಲಕ ಸೇಬು, ತುಳಸಿ ಹಾರ ಹಾಕಿ ಸ್ವಾಗತಿಸಲಾಯಿತು. ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಪಟ್ಟು ಹಿಡಿದಿರೋ ಬಿಜೆಪಿ, ಜೆಡಿಎಸ್ ನಾಯಕರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅನ್ನೋ ಫ್ಲೆಕ್ಸ್ ಹಿಡಿದಿದ್ರು. ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಪಾದಯಾತ್ರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, DCM DK ಹಾಗೂ ಶಾಸಕ HC ಬಾಲಕೃಷ್ಣ ವಿರುದ್ಧ ಅಬ್ಬರಿಸಿದ್ರು. 5,000 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಲುಲ್ಲು ಮಾಲ್ ಹೋಗಿ ಖರೀದಿ ಮಾಡಲಿಕ್ಕೆ, ನಿಮಗೆ ತಗೊಂಡು ಹೋಗ್ಲಿಕ್ಕೆ ಈ ಕಾರ್ಡ್ ತೋರಿಸಿ ಅಂತೇಳಿ ಹಂಚಿ 136 ಸೀಟ್ ಗೆದ್ದು ಬಂದರು. ರಾಗಿ ಕಳ್ಳಲ್ಲ, ಮಜ್ಜಿಗೆ ಕಳ್ಳ ನಮ್ಮಲ್ಲೇ ಬೆಳೆದು ಏನು ಗತಿ ಇರಲಿಲ್ಲ. ಕಾಂಗ್ರೆಸ್ JDS ಅಪವಿತ್ರ ಮೈತ್ರಿ ಅಂತ. ಸದ್ಯ ಕಾಂಗ್ರೆಸ್ ಹೋದ ಮೇಲಾದ್ರೂ ಅವ್ರಿಗೆ ಅರ್ಥ ಆಗಿದೆಯಲ್ಲ. ಕುಮಾರಸ್ವಾಮಿ ಮಾತಿನ ನಡುವೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ವಿಚಾರ ಚರ್ಚೆಗೆ ಬಂತು. CP ಯೋಗೇಶ್ವರ್ಗೆ ಟಿಕೆಟ್ ಕೊಡಿ ಅಂತ ಕಾರ್ಯಕರ್ತರು ಹೇಳಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿದ HDK, ಇಲ್ಲಿ ಏನ್ ನಡೀತಿದೆ ಗೊತ್ತಿದೆ, ಮೊದಲು ಪಕ್ಷ ನಿಷ್ಠೆ ತೋರಿಸಿ ಅಂತ ಗರಂ ಆದ್ರು. ಏನು ಸ್ವಲ್ಪ 5 ನಿಮಿಷ ಇರ್ರಿ, ಗೊತ್ತಿದೆ ನನಗೆ. ಚನ್ನಪಟ್ಟಣ ತಾಲೂಕಿನಲ್ಲಿ ಏನ್ ನಡೀತಿದೆ ಗೊತ್ತಿದೆ, ನನಗೆ ಗೊತ್ತಿದೆ ಏನ್ ನಡೀತಿದೆ ಅಂತ. ಸ್ವಲ್ಪ ಸಮಾಧಾನವಾಗಿ ಮೊದಲು ಪಕ್ಷದ ನಿಷ್ಠೆ ತೋರಿಸಿ. ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಮಾಜಿ CM BSY ಆಗ್ರಹಿಸಿದ್ರು. ಇದಕ್ಕೆ ಕೆರಳಿದ CM ಸಿದ್ದರಾಮಯ್ಯ ರಾಜೀನಾಮೆ ಕೇಳಲು ಯಡಿಯೂರಪ್ಪಗೆ ಯಾವ ನೈತಿಕತೆ ಇದೆ ಅಂತ ಗುಡುಗಿದ್ರು. ಈ ರಾಜ್ಯದ ಮುಖ್ಯಮಂತ್ರಿ ಅನೇಕ ಭ್ರಷ್ಟಾಚಾರದ ಹಗರಣಗಳಿಗೆ ಸಿಕ್ಕಿ ಉಸಿರು ಕಟ್ಟುವಂತ ಒಂದು ವಾತಾವರಣ ಈ ರಾಜ್ಯದಲ್ಲಿ ಮೂಡಿರಬೇಕಾದ್ರೆ, ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೌರವಯುತವಾಗಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಅವರು ಪೋಸ್ಕೋ ಕೇಸ್ನ ಸಿಗಕಂದ್ರೆ ಅವ್ರು ರಾಜಕೀಯದಲ್ಲಿ ಇರ್ಲಿಕ್ಕೆ ಲಾಯಕ. ಹೇಳಪ್ಪ ನೀನು, ಎಷ್ಟು ಕೇಸ್ಗಳಿದಾವೆ ಅವ್ರ ಮೇಲೆ? ಅವರು ವಾಟ್ ಮಾರಲ್ ರೈಟ್ ಈ ಎಸ್ ಟು ಆಸ್ಕ್ ಮೈ ರೆಸಿಗ್ನೇಷನ್. ಚಾರ್ಜ್ ಶೀಟ್ ಈಸ್ ಫೈಲ್ಡ್ ಎಗ್ನೆಸ್ಟ್ ಹಿಮ್. ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿರುವಾಗ ಕೋರ್ಟ್ನವ್ರು ಏನೋ ಜಾಮೀನು ಕೊಟ್ಟಿದ್ದಾರೆ ಅಂತ ಹೊರಗಡೆ ಇದ್ದಾರೆ, ಇಲ್ಲದ್ರೆ ಒಳಗಡೆ ಇರಬೇಕಾಗಿತ್ತು. ಇನ್ನು ಕಾಂಗ್ರೆಸ್ ಭಯ ಬಿದ್ದಿದೆ ಅಂತ ಅಶೋಕ್ ಅಬ್ಬರಿಸಿದ್ರೆ, ಸಿದ್ದರಾಮಯ್ಯ CM ಸ್ಥಾನವನ್ನ ಕಳೆದುಕೊಳ್ಳೋದು ನಿಶ್ಚಿತ ಅಂತ
ವಿಜಯೇಂದ್ರ ಘರ್ಜಿಸಿದ್ರು. ಇವತ್ತು ಕಾಂಗ್ರೆಸ್ ಭಯ ಬಿದ್ದುಬಿಟ್ಟಿದೆ. ಡೆಲ್ಲಿಯಿಂದ ಜನ ಕರ್ಕೊಂಬಂದಿದ್ದಾರೆ, ಅವ್ರಿಗೆ ಟಾನಿಕ್ ಕೊಡಕ್ಕೆ, ಇಂಜೆಕ್ಷನ್ ಕೊಡಕ್ಕೆ. ಅಂದ್ರೆ ಸಿದ್ದರಾಮಯ್ಯ ಒಂದು ರೀತಿ ಅಸಹಾಯಕರಾಗ್ಬಿಟ್ಟಿದ್ದಾರೆ. DK ಶಿವಕುಮಾರ್ ಅವರೇ, ನೀವು ಏನೇ ಆರ್ಭಟ ನಡೆಸಿದ್ರು ಸಹ ನಿಮ್ಮ ಸರ್ಕಾರನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿಗಳು ಅವರ ಸ್ಥಾನವನ್ನು ಕಳೆದುಕೊಳ್ತಾರೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಒಂದು ಕಡೆ ಮೈಸೂರು ಚಲೋ ಜೋರಾಗಿ ಸಾಗ್ತಿದೆ, ಮತ್ತೊಂದು ಕಡೆ ಮಂಡ್ಯದ ಮದ್ದೂರಿನಲ್ಲಿ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮದ ಮೂಲಕ ದೋಸ್ತಿ ಪಾದಯಾತ್ರೆಗೆ ಟಕ್ಕರ್ ಕೊಟ್ಟಿದೆ. ಕಾಂಗ್ರೆಸ್ ಜನಾಂದೋಲನ ಸಮಾವೇಶದಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ DCM DK ಕೆಂಡ ಕಾರಿದ್ರು. ಸಚಿವ ಚಲುವರಾಯಸ್ವಾಮಿ ಕೂಡ ದೋಸ್ತಿ ಪಡೆಗೆ ತಿರುಗೇಟು ನೀಡಿದ್ರು. ಈ ಆಂದೋಲನ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ಮ ಹಣೆಲೂ ಬರ್ದಿಲ್ಲ. ಇದನ್ನ ನೀವು ತಿಳ್ಕೊಳ್ಳಿ. ಒಬ್ಬ ಹಿಂದುಳಿ ವರ್ಗದ ನಾಯಕ ಕರ್ಕೊಂಡ್ರೆ ಮೀಡಿಯಾರು ಸರಿಯಾಗಿ ರೆಕಾರ್ಡ್ ಮಾಡ್ತಾರೆ. ಒಬ್ಬ ಹಿಂದುಳಿ ವರ್ಗದ ನಾಯಕ ಎರಡನೇ ಬಾರಿಗೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಅದನ್ನು ನಿಮ್ ಕೆಲಸ ಸಹಿಸಕ್ ಆಗ್ತಾ ಇಲ್ಲ. ಒಂದು ಸರ್ಕಾರವನ್ನು ತೆಗಿತೀವಿ ಅನ್ನೋದೇ ದೊಡ್ಡ ಅಪರಾಧ. ಅದ್ರ ಮೇಲೇ ಅವರ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಒಳಕಾಕ್ತದೆ. ಡೆಮಾಕ್ರಸಿನ ಕಗ್ಗೊಲೆ ಮಾಡ್ತಕ್ಕೆ, ಅಸ್ಥಿರತೆ ಮಾಡ್ತಕ್ಕೆ, ಕಗ್ಗೊಲೆ ಮಾಡ್ತಕ್ಕಂಥದ್ದು. ರಾಜ್ಯ ರಾಜಕಾರಣದಲ್ಲಿ ಯಾತ್ರೆಗಳದ್ದೇ ಅಬ್ಬರ ಜೋರಾಗಿದೆ. ಅವರು ಇವ್ರ ಮೇಲೆ, ಇವರು ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.